ಸೊ ನೀವು ಬರೇ ನಿಮ್ಮ ಅಪ್ಲೈನ್ ಏನು ವೇದಿಕೆ ಮೇಲೆ ಮೈಕ್ ಹಿಡಿದು ಮಾತಾಡ್ತಾರೆ, ಓಕೆ, ನಿಮ್ಮ ಅಪ್ಲೈನ್ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅದನ್ನು ಅಷ್ಟೇ ನಂಬಿಬಿಟ್ಟು ನೀವು ಕಂಪನಿಯಲ್ಲಿ ಇದ್ದೀರೋ ಅಥವಾ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಏನಾದರೂ ಕ್ರಾಸ್ ವೆರಿಫಿಕೇಷನ್ ಮಾಡಿದ್ದೀರೋ? ಏನು ನಿಮ್ಮ ಅಪ್ಲೈನ್ ಮೇಲೆ ನಂಬಿ ಬಿಟ್ಬಿಟ್ಟಿದ್ದೀರೋ? ಸರ್ ನಮ್ಮ ಅಪ್ಲೈನ್ ಇದ್ದಾರೆ ಸರ್, ಎಲ್ಲ ನೋಡ್ಕೊತಾರೆ, ನಮಗೆ ಆಗ್ಬೇಕು ಬಿಡಿ ಅಂತ ಅಂದಿದ್ದೀರೋ? ಏನು ನೀವು ಏನಾದರೂ ಜವಾಬ್ದಾರಿ ತೊಗೊಂಡಿದ್ದೀರಾ? ನೀವೇನಾದರೂ ಜವಾಬ್ದಾರಿ ತೊಗೊಂಡಿದ್ದೀರಾ? ಹಾಂ, ಸೊ ಎಸ್ ಆದರೆ ಎಸ್ ಬರೀರಿ, ಇಲ್ಲ ಸರ್ ನಾನು ಎಲ್ಲ ಅಪ್ಲೈನಿಗೆ ಗೊತ್ತು, ನಾವು ಅಪ್ಲೈನ್ ಹೇಳ್ದಂಗೆ ಕೇಳ್ತೀವಿ, ನಮಗೇನು ಗೊತ್ತಿಲ್ಲ ಅನ್ನೋರು ಇರ್ತಾರೆ, ಅದನ್ನು ನೋ ಆದರೆ ನೋ ಬರೀರಿ. ಕ್ಲಿಯರ್? ಹಾಂ. ನೀವು ಅಫಿಷಿಯಲ್ ಆಗಿ ಏನಾದರೂ ಜವಾಬ್ದಾರಿಗಳನ್ನು ತಗೊಂಡಿದ್ದೀರಾ? ಓಕೆ, ಕಂಪನಿಯ ಪ್ರಾಡಕ್ಟ್ಸ್ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಪ್ಲಾನ್ ಬಗ್ಗೆ ಆಗಿರ್ಬೋದು, ಕಂಪನಿಯ ಕಂಪ್ಲೇಂಟ್ಸ್ ಲೀಗಲಿಟೀಸ್ ಏನೇನಿದೆ ಇಲ್ಲ, ನಿಮ್ಮ ಅಪ್ಲೈನೇ ಇದು ನಂಬರ್ 1 ಕಂಪನಿ ಅಂದ್ಕೊಳ್ಳಿ, ಹಾಂ ನಂಬರ್ 1 ಕಂಪನಿ ಅಂತ ನೀವು ಹೇಳ್ಕೊತ ತಿರುಗ್ತಿದ್ದೀರೋ ಅಥವಾ ವೆರಿಫಿಕೇಷನ್ ಮಾಡಿದ್ದೀರೋ? ಓಕೆ, ಸೊ ಅದಕ್ಕೆ ಹೇಳಿದ್ನಲ್ಲ, ಹಾನೆಸ್ಟಾಗಿ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದಾರೆ, ಹಾನೆಸ್ಟಾಗಿ ಆನ್ಸರ್ ಮಾಡಿ. ನೀವು ಭಾಳಷ್ಟು ಟ್ರೈನಿಂಗ್ಗಳನ್ನು ಅಟೆಂಡ್ ಮಾಡಿದ್ದೀರಾ? 10ನೇದು, ನೀವು ಭಾಳಷ್ಟು ಟ್ರೈನಿಂಗ್ಗಳನ್ನು ಅಟೆಂಡ್ ಮಾಡಿದ್ದೀರಾ, ಆದರೂ ನಿಮಗೆ ರಿಯಲ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮಾಡುವಾಗ ಸಿಚುವೇಶನ್ಗಳನ್ನು ಎದುರಿಸುವಾಗ ಕಷ್ಟ ಆಗ್ತಾ ಇದೆನಾ? ಟ್ರೈನಿಂಗ್ ಏನೋ ಕೂತಿದ್ದೀರಾ, ಬೇಜಾನ್ ಟ್ರೈನಿಂಗ್ಗಳು ಆಗ್ಬಿಟ್ಟಿದ್ದಾವೆ, ಆದ್ರೇನು ಫೀಲ್ಡಿಗೆ ಹೋದಾಗೆ ನಿಮಗೇನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದೆನಾ? ಮತ್ತೆ ಕ್ಲೋಸಿಂಗ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆನಾ? ರಿಯಲ್ ಸಿಚುವೇಶನ್ಗಳನ್ನು ಫೇಸ್ ಮಾಡ್ತೀರಾ. ಯಾಕಂದರೆ ವೇದಿಕೆ ಮೇಲೆ ಮಾತಾಡೋದು ಬೇರೆ, ನಾನು ಮೋಟಿವೇಟ್ ಮಾಡ್ತೀನಿ, ಎಲ್ಲರೂ ಮೋಟಿವೇಟ್ ಮಾಡ್ತಾರೆ, ಅದು ಬೇರೆ. ಬಟ್ ರಿಯಲ್ ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡೋರು ನೀವು ಡೈರೆಕ್ಟ್ ಸೆಲ್ಲರ್ಸ್, ಹೌದಲ್ವಾ? ಅವಾಗೇನಾದರೂ ಎದುರಿಸ್ತಾ ಇದ್ದೀರಾ? ರಿಯಲ್ ಕಂಪ್ಲೇಂಟ್ಸ್ಗಳನ್ನು ಏನಾದರೂ ಎದುರಿಸ್ತಾ ಇದ್ದೀರಾ? ಎಸ್ ಇದ್ರೆ ಎಸ್ ಬರೀರಿ. ಓಕೆ. 11ನೇದು, ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ, ನೀವ್ಯಾವುದು ಕಂಪನಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಆ ಕಂಪನಿಯವರು ನಿಮಗೆ ತಗೊಳಪ್ಪ ಡಿಸ್ಟ್ರಿಬ್ಯೂಟರ್, ತಗೊಳಪ್ಪ ಲೀಡರ್, ಇದು ನಮ್ಮ ಕಂಪನಿಯ ಲೀಗಲ್ ಪೇಪರ್ಗಳು, ನಿನಗೆ ಯಾರಾದರೂ ನನ್ನ ಕಂಪನಿಯ ಬಗ್ಗೆ ಮಾತಾಡಿದ್ರೆ ಈ ಪೇಪರ್ಗಳನ್ನು ತೋರಿಸು. ಒಂದು ಲೀಗಲ್ ಪೇಪರ್ಗಳು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಿಗೆ ಇಷ್ಟು ಪೇಪರ್ಸ್ಗಳು ಬೇಕಾಗ್ತವೆ, ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅಂತಂದೇಳಿ ನಿಮಗೆ ಯಾರಾದರೂ ನಿಮ್ಮ MD ಅಥವಾ ನಿಮ್ಮ ಅಪ್ಲೈನ್ ಟಾಪ್ ಅಪ್ಲೈನ್ಸ್ಗಳು ಕೊಟ್ಟು ನಿಮ್ಮ ಕೈಯಲ್ಲಿ ಉಂಟಾ? हम कितनी देर में कर लेंगे सारा? आपने कर लिया? वाओ. ಸೊ 12ನೇದು, ನಿಮ್ಮ ಅಪ್ಲೈನ್ಗಳು ನಿಮಗೆ ಅನ್ರಿಯಲಿಸ್ಟಿಕ್ ಅರ್ನಿಂಗ್ಸ್ಗಳನ್ನು ತೋರಿಸಿ ಅಟ್ರಾಕ್ಟ್ ಮಾಡ್ತಾ ಇದ್ದಾರಾ ಅಂತ. 13ನೇದು, ಡೂ ಯು ಬಿಲೀವ್ ಯುವರ್ ಕಂಪನಿ ಹ್ಯಾವ್ ಎ ಸ್ಟ್ರಾಂಗ್ ಲೀಗಲ್ ಪಾಲಿಸೀಸ್ ಬಟ್ ಸ್ಟ್ರಗ್ಲಿಂಗ್ ವಿತ್ ಎ ಫೀಲ್ಡ್ ಇಂಪ್ಲಿಮೆಂಟೇಷನ್ಸ್? ನಿಮ್ಮ ಕಂಪನಿಯವರು ಸ್ಟ್ರಾಂಗ್ ಲೀಗಲ್ ಪಾಲಿಸೀಸ್ಗಳನ್ನು ಹೊಂದಿದ್ದಾರೆ, ಬಟ್ ಆದರೂ ನೀವು ಫೀಲ್ಡಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ. 13ನೇದು. 14ನೇದು, ಸೊ ನೀವು ಕಂಪನಿಯ ಎವ್ರಿ ಕಮ್ಯುನಿಕೇಷನ್ಸ್ ತೊಗೊಂಡ್ಬಿಟ್ಟು ನಿಮ್ಮ ಅಪ್ಲೈನು ಮತ್ತು ನಿಮ್ಮ ಡೌನ್ಲೈನ್ ಜೊತೆಗೆ ರೆಗ್ಯುಲರ್ ಆಗಿ ಟಚಲ್ಲಿ ಇದ್ದೀರಾ ಅಂತ. ಓಕೆ. 15ನೇದು, ಸೊ ನೀವೇನಾದರೂ ಡಿಸ್ಲೀಡಿಂಗ್ ಪ್ರಾಡಕ್ಟ್ಸ್ ಕಂಪ್ಲೇಂಟ್ಸ್ ಏನಾದರೂ ನೀವು ನಿಮ್ಮ ಕಂಪನಿಯಲ್ಲಿ ಫೇಸ್ ಮಾಡಿದ್ದೀರಾ ಅಂತ. 15ನೇದು. थोड़ा जल्दी करते हैं क्योंकि चाय ठंडी हो जाएगी, मैंने मॉर्निंग से चाय नहीं पिया है, तो चाय पीनी है. सर थोड़ा जल्दी. नहीं, नाम नहीं चाहिए सर. ನಿಮ್ಮ 16ನೇ, ನಿಮ್ಮ ಕಂಪನಿ ಲೀಗಲ್ ರಿಜಿಸ್ಟ್ರೇಷನ್ ಕಂಪ್ಲೇಂಟ್ಸ್ ಅಲ್ಲಿ ಗೌರ್ಮೆಂಟ್ ಲಾದಲ್ಲಿ ಬರುತ್ತಾ ಅಂತಂದೇಳಿ. ಓಕೆ. ಹ್ಯಾವ್ ಯು ಎವರ್ ಫೆಲ್ಟ್? ಹಾಂ, ಸೊ ನಿಮ್ಮ ಕಂಪನಿ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜೊತೆಗೆ ಅಲೈನ್ ಆಗಿದೇನಾ ಇಲ್ಲ ಅನ್ನೋದೇನಾದರೂ ಕಂಪ್ಲೇಂಟ್ ಇದೆನಾ ಅಥವಾ ಅನುಮಾನ ಇದೆನಾ ಅಂತ. ಸೊ ನಿಮ್ಮ ಕಂಪನಿಯವರು 18ನೇದು, ನಿಮ್ಮ ಕಂಪನಿಯವರು ಎಥಿಕಲ್ ಸೆಲ್ಲಿಂಗ್ ಗೈಡ್ಲೈನ್ ಪಾರ್ಟ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಪ್ರೋಸೆಸ್ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಟ್ರೈನಿಂಗಲ್ಲಿ ಕೊಡ್ತಾ ಇದ್ದಾನ? ಎಥಿಕಲ್ ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಏನು ಅಂತಂದೇಳಿ ನಿಮ್ಮ ಕಂಪನಿಯವರು ಟ್ರೈನಿಂಗಲ್ಲಿ ಅಡಿಷನ್ ಮಾಡಿ ಕೊಡ್ತಾ ಇದ್ದಾರಾ ಅಂತ. शरद भाई थोड़ा चेंज करें जल्दी. सबके हो गए? हो गया ना? चलो ओके. 6 more है. हाँ. लास्ट में सिर्फ your verification business products claims before sharing them a potential customer. ನೀವು ಅದೇ ಬಿಸ್ನೆಸ್ ಪ್ಲಾನು ಮತ್ತು ಪ್ರಾಡಕ್ಟ್ಸ್ ಪ್ಲಾನ್ಗಳನ್ನು ನಿಮ್ಮ ಕಸ್ಟಮರಿಗೆ ಕೊಡಬೇಕಾದ್ರೆ ವೆರಿಫಿಕೇಶನ್ ಮಾಡಿ ಕೊಡ್ತಾ ಇದ್ದೀರಾ ಅಂತಂದೇಳಿ. ಸೊ ಆರ್ ಯು ಏಬಲ್ ಟು ಟ್ರೈನ್ ಆ್ಯಂಡ್ ಗೈಡ್ ಯುವರ್ ಟೀಮ್ ಟು ಫಾಲೋ ಎಥಿಕಲ್ ಆ್ಯಂಡ್ ಲೀಗಲ್ ಬಿಸ್ನೆಸ್ ಪ್ರಾಕ್ಟೀಸ್?
ನಿಮ್ಮ ಟೀಮ್ನವರು ಲೀಗಲ್ ಬಿಸ್ನೆಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಫಾಲೋ ಮಾಡ್ತಾ ಇದ್ದೀರಾ, ಗೈಡ್ ಮಾಡ್ತಾ ಇದ್ದೀರಾ ಅಂತ. ಡೂ ಯು ನೋ ದ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹ್ಯಾವ್ ಟು ಇನ್ವೈಟ್ ಪ್ರಾಸ್ಪೆಕ್ಟ್ ಟು ಜಾಯಿನ್ ಯುವರ್ ಬಿಸ್ನೆಸ್. ये क्या है सर? डू यू नो द ರೂಲ್ಸ್ ರಿಗಾರ್ಡಿಂಗ್ ಹೌ ಟು ಇನ್ವೈಟ್? ಸೊ ನಿಮಗೇನಾದರೂ ರೂಲ್ಸ್ ಗೊತ್ತಿದೆನಾ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ಹೇಗೆ ಇನ್ವೈಟ್ ಮಾಡಬೇಕು ನಿಮ್ಮ ಜಾಯ್ನಿಗಳನ್ನು, ಅಥವಾ ನೀವು ಜಾಯ್ನಿಂಗ್ ಮಾಡಿಸ್ತಿರಲ್ಲ ಅವರಿಗೆ ಅನ್ನೋದು. 22ನೇದು, ಸೊ ನಿಮ್ಮ ಕಂಪನಿಯವ್ರು ಏನಾದರೂ ಅವಾರ್ಡ್ಸ್ ಮತ್ತು ರಿವಾರ್ಡ್ಸ್ಗಳನ್ನು ಮಿಸ್ಲೀಡ್ ಮಾಡಿ ಕೊಡ್ತಾ ಇದ್ದಾರಾ, ಅಥವಾ ಪದೇ ಪದೇ ಬದಲಾವಣೆ ಮಾಡಿ ಚೇಂಜ್ ಮಾಡಿ ಕೊಡ್ತಾ ಇದ್ದಾರಾ? नेक्स्ट स्लाइड. आपने खत्म कर लिया, ये बड़ी बात है. जब ये पहली बार क्वेश्चन आंसर बना था तो मेरा स्टाफ भी नहीं कर पाया था, तो आपने किया, मैं आपके लिए तालियां बजा देता हूं यार. थैंक यू सो मच. ओके, नेक्स्ट स्लाइड. अब रिजल्ट आप देख लें. ರಿಸಲ್ಟ್ आपको क्या करना है? आपको सिर्फ यस काउंट करने हैं. ಎಸ್ ಎಷ್ಟಿದೆ ಕೌಂಟ್ ಮಾಡಿ ಜಲ್ದಿ. 18, 16, 20, ಎಸ್ 15. ಸೊ ಈಗ ನೋಡಿ ನಾನು ಹೇಳ್ತೀನಿ, ನೀವೇ ಸ್ಕೋರ್ ಹಾಕ್ಕೊಳ್ಳಿ. ಯಾರ್ದು 18ರಿಂದ 24 ಎಸ್ ಬಂದಿದೆ, ಫೇರ್ ಝೋನ್ ಅಂದರೆ ನೀವು ಕಂಫರ್ಟ್ ಝೋನಲ್ಲಿ ಇದ್ದೀರಾ, ನೀವು ಕರೆಕ್ಟ್ ಝೋನಲ್ಲಿ ಇದ್ದೀರಾ, ಕರೆಕ್ಟ್ ಕಂಪ್ನಿಯಲ್ಲಿ ಇದ್ದೀರಾ, ಕರೆಕ್ಟ್ ಸಿಸ್ಟಮಲ್ಲಿ ಇದ್ದೀರಾ ಅಂತ. 18ರಿಂದ 24 ಎಸ್ಗಳು ಬಂದರೆ, ಎಸ್ ಅಂತ ಬಂದರೆ. ಅದೇ 12ರಿಂದ 17 ಎಸ್ಗಳು ಬಂದರೆ ಕನ್ಫ್ಯೂಷನ್. ನೀವು ಕನ್ಫ್ಯೂಷನ್ ಝೋನಲ್ಲಿ ಇದ್ದೀರಾ, ನಿಮಗೆ ಕನ್ಫ್ಯೂಷನ್ ಇದೆ ಬಿಸ್ನೆಸ್ಸು ಮತ್ತು ಪ್ಲಾನು ಮತ್ತು MLM. ಓಕೆ, ಎರಡನೇದು. ಮೂರನೇದು 8ರಿಂದ 11 ಎಸ್, 8ರಿಂದ 11 ಎಸ್ ನಿಮ್ದೇನಾದರೂ ಸ್ಕೋರ್ ಆಗಿದ್ರೆ ಫೇರ್ ಝೋನ್, ನೀವು ಓಕೆದಲ್ಲಿ ಇದ್ದೀರಾ. ಓಕೆ, ಸೊ 07 ಇದ್ದರೆ ಬಂದ್ ಕರ್ದು, ನೀವು ಬಿಟ್ಟೇ ಬಿಡಿ ಕಂಪ್ನಿ ಮಾಡೋದ್ರಲ್ಲಿ ಅಥವಾ ನೀವು ಕೆಲಸ ಮಾಡೋದ್ರಲ್ಲಿ ಯೂಸ್ ಇಲ್ಲ ಅಂತ. 8 से 11 में कितने हैं? 8 से 11, 8ರಿಂದ 11, 8ರಿಂದ 11, 1 2 3 4, 8 to 11 वाले. ओके, 12 to 17, वाओ, 1 2 3, नॉट बैड. 18 to 24, ये इब्ರು. जिसने 18 to 24 लिखा है, किसने लिखा? सर आपने लिखा है? मैं आपसे दोबारा डिस्कस करूंगा, बड़ा मुश्किल है बात. ನಿಮ್ಮ ಜೊತೆ It's ಸಪರೇಟ್ actually ಕುತ್ಕೊಂಡು tough. ಚರ್ಚೆ ಮಾಡ್ತೀನಿ ಅಂತಿದ್ದಾರೆ. हाँ, वहां तक पहुंचना बहुत टफ है इफ यू हैव डन इट. ओके, अच्छा, इस पूरा एक्सरसाइज का रिजल्ट क्या है? इट इज अ वेरी वेरी साइंटिफिक एक्सरसाइज. ये इसलिए किया जाता है कि आपको पता चल सके कि आप किस पोजीशन पे हैं, और आप जिसको प्लान दिखाने जा रहे हैं, प्रोडक्ट दिखाने जा रहे हैं, वो किस पोजीशन पे है. इससे क्या है कि आपका जो क्लोजर है ना, वो जल्दी बढ़ जाता है. आप टेबल पे ही बात कर पाते हैं, आपको किसी के पास जाने की जरूरत नहीं पड़ती. चलेगा? अब चाय ब्रेक है. हाँ, अच्छा ब्रेक है. ओके, 10 मिनट में चाय पी के आ रहे हैं, क्योंकि जो नेक्स्ट सेशन है ना, उसमें मैं आपके मतलब की बात करने जा रहा हूं. पहला, पिरामिड स्कीम क्या होता है. दूसरा, मनी सर्कुलेशन क्या होता है. तीसरा, MLM नाम का कोई चीज है. कभी नेटवर्क मार्केटिंग नाम की कोई चीज है वर्ल्ड में, उससे बात करेंगे. ठीक है, सो 10 मिनट चलेगा. चलो सेकंड पार्ट पे आते हैं. सो फर्स्ट पार्ट क्लियर हो गया, सो लेट्स स्टार्ट विद सेकंड वन. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ
ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದ್ದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರಿಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.